ಶ್ರೀಗುರುಭ್ಯೋ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ವಿರಾಟ ಪರ್ವದ 7ನೇ ಸಂಧಿಗಿಂತ ಮುಂಚೆ 6ನೇ ಸಂಧಿಯ ಕೊನೆ ಪದ್ಯವನ್ನು ನಾವು ಪರಿಶೀಲಿಸಿದಾಗ ಅರ್ಜುನ ಹೇಳ್ತಾನಂತೆ, ಉತ್ತರ ಕೇಡನಾಗದಿರು ಅದ್ಭುತ ಧ್ವನಿ ಮಾಡೆನು, ಅಂಜದಿರು ಅಂಜದಿರು. ಇಂಥ ಶಬ್ದ ಇನ್ಯಾವಾಗೂ ಮಾಡಲ್ಲಯ್ಯ. ನೀನೇನು ಹೆದರಬೇಡ, ಧೃತಿ ಮಾಡಿಕೊಂಡಿ ರಥವ ಜೋಡಿಸಿನುತ್ತ ಸಂತೈಸಿ. ಧೈರ್ಯವಾಗಿ ರಥ, ನಾನೆಲ್ಲ ಇದ್ದೀನಿ, ನೀನೇನು ತಲೆ ಕೆಡಿಸ್ಕೋಬೇಡ. ಮೂಡಿಗೆಯ ಅಂಬುಗಿದು ತಿರುವಿಗೆ ಹೂಡಿದನು ಫಲುಗುಣನು, ಫಲುಗುಣನ ಕದನವ ನೋಡಲು ಅಮರ ಶ್ರೇಣಿ ಮೇಳೈಸಿತ್ತು ಗಗನದಲ್ಲಿ. ಏನು 330 ಕೋಟಿ ಜನ ದೇವತೆಗಳ ಜೊತೆಗೆ ದೇವೇಂದ್ರ ಬಂದು ಬಹಳ ದಿನ ಆಯಿತು ಅರ್ಜುನನ ಯುದ್ಧವನ್ನು ನೋಡಿ, ಎಷ್ಟು ಚೆನ್ನಾಗಿರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಬಂದು ತ್ರಿಮೂರ್ತಿಗಳ ಸಮೇತ ಅವರೆಲ್ಲ ಬಂದಲ್ಲಿದ್ದಾರೆ ಅಂತಕ್ಕಂಥ ಹೋದ ಸಂಧಿಯ ಸೂಚನೆ. ಈಗ 7ನೇ ಸಂಧಿ ಸೂಚನೆ. ಕದನ ಚೌಪಟ ಮಲ್ಲ ಪರಬಲ ಮದನ ಮದಹರ, ರುದ್ರನು ಅಹಿತರ ಸದೆದು ಮರಳಿಚಿದನು ವಿರಾಟನ ನಿಖಿಳ ಗೋಕುಲವ. ಕದನ ಚೌಪಟ ಮಲ್ಲನಾಗಿರ್ತಕ್ಕಂಥ ಪರಬಲಕ್ಕೆ ರುದ್ರನ ರೂಪವಾಗಿರ್ತಕ್ಕಂಥ ಅರ್ಜುನ ಏನ ಸೈನ್ಯವನ್ನ ಸಿಕ್ಕಾಬಟ್ಟೆ ಹೊಡೆದು ಬಿಟ್ಟು ವಿರಾಟನ ಎಲ್ಲ ಗೋವುಗಳನ್ನು ಹಿಂದಿರುಗಿಸ್ತಾನೆ ಅನ್ನತಕ್ಕಂಥ ಪದ್ಯ. ಏನಾಯ್ತಪ್ಪ? ಬಂತು 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 ರಥ, ಭಯವು ಭಾರವಿಸಿತ್ತು ಜನಮೇ ಜಯ ಮಹೀಪತಿ ಕೇಳು. ಏನು ಅರ್ಜುನ ಬರೋದು ಅಂತ ಗೊತ್ತಾದ ತಕ್ಷಣ ಈ ಕಡೆ ದುರ್ಯೋಧನ ಸೈನ್ಯಕ್ಕೆ ಭಯವು ಭಾರವಿಸಿತ್ತು ಜನಮೇ ಜಯ ಮಹೀಪತಿ ಕೇಳು. ಏನು ಯಾರಿಗೆ ನೋಡಿದ್ರು ಭಯ. ಯಾಕೆ ಅಂದರೆ ಕುರು ಸೇನೆಯಲ್ಲಿ ಭೀಷ್ಮ ದ್ರೋಣರರಿದರು ಪಾರ್ಥನೆಂಬುದನ್ನು. ಭೀಷ್ಮ ದ್ರೋಣರಿಗೆ ಗೊತ್ತಾಯಿತು ಬರ್ತಾ ಇರತಕ್ಕಂಥವನು ಅರ್ಜುನ. ಅವ ದ್ರೋಣಾಚಾರ್ಯ ಹೇಳ್ತಾರೆ, ಜಯವು ಜೋಡಿಸಲರಿಯದಿದು. ಆಚಾರ್ಯ ನೋಡ್ತಾ ಇದ್ರೆ ಅವನ ಟಿವಿ, ಅವನ ಪರಾಕ್ರಮ ಎಲ್ಲವನ್ನ ನೋಡ್ತಾ ಇದ್ರೆ ನಮಗಂತೂ ಜಯ ಸಿಗೋದಿಲ್ಲ ಅಂತಕ್ಕಂಥದ್ದು ನನಗೆ ಯಾಕೋ ಅನಿಸ್ತಾ ಇದೆ. ಸಂಶಯದ ಸುಳಿ ಉತ್ಪಾತ ಶತವಿದು. ಅಕ್ಕಪಕ್ಕ ನೋಡಿದ್ರೆ ಏನು ಉತ್ಪಾತಗಳು, ಅಪಶಕುನಗಳಾಗ್ತಿದ್ದಾವೆ. ಲಯದ ಬೀಜವು ಭೀಷ್ಮ ಚಿತ್ತವಿಸು ಎಂದನ ದ್ರೋಣ. ಈಗ ಬರ್ತಾ ಇರತಕ್ಕಂಥದ್ದು ಲಯದ ಬೀಜ, ಪ್ರಳಯ ಕಾಲದ ಬೀಜ ಬರ್ತಾ ಇದೆ. ಯಾಕೆಂದ್ರೆ ಆಚಾರ್ಯ ಸುರಿಯುತ್ತಿದೆ ಕಂಬನಿಗಳನ್ನು ಗಜತುರ ಗಜಯ, ವರೆಯುಗಿದೊಡಾಯುಧ ಪುರಿದು ಬಿದ್ದುದು, ಬೀಸುತ್ತಿದೆ ಬಿರುಗಾಳಿ ಬಲ ಬೆದರೆ. ಒಂದು ಕಡೆ ಏನು ಸುಮ್ಮನೆ ಎಲ್ಲ ಆನೆಗಳು ಕುದುರೆಗಳೆಲ್ಲ ಕಣ್ಣಲ್ಲಿ ತಾವೇ ನೀರು ಸುರಿಸ್ತಾ ಇದ್ದಾವೆ. ಒಂದೊಂದು ಕಡೆ ಆಯುಧ, ಅಡಾಯುಧ ಅಂದರೆ ಆ ಖಡ್ಗವನ್ನು ಧರಿಸಿರ್ತಕ್ಕಂಥದ್ದು ಒರೆ ಒಳಗಿನಿಂದ ಕಾಳಿಚದೇ ಬೀಳ್ತಾ ಇದೆ. ಇದ್ದಕ್ಕಿದ್ದಂಗೆ ಬಿರುಗಾಳಿ ಎದ್ದಿದೆ, ಹರಿಯುತ್ತಿದೆ ತಾರಕಿಗಳ ಅಬ್ರದೊಳು, ಆಕಾಶಗಳೆಲ್ಲ ನಕ್ಷತ್ರಗಳೆಲ್ಲ ಉದುರ್ತಾ ಇದ್ದಾವೆ. ಅರುಣಮಯ ಜಲಧಾರೆ ಇದೆ, ರಕ್ತದ ಮಳೆ ಸುರಿತಾ ಇದೆ, ತರ ತರದಲ್ಲಿದೆ ಪಡಿ ಸೂರ್ಯಮಂಡಲವೆಂದನ ದ್ರೋಣ. ಇನ್ನೇನಿದೆ,
ಇದೆ ಬಹಳ ಭೂಕಂಪವದುಭುತವಿದೆ ದಿಶಾವಳಿ ಧೂಮಕೇತುಗಳಿದೆ ಪತಾಕ ಭಂಗವಿದೆ ವಿಪರೀತ ಪರಿವೇಶ. ಇಲ್ಲಿ ನೋಡಿದ್ರು ಭೂಕಂಪ, ಚಂಡಮಾರುತನೇನೋ, ಆಮೇಲೆ ಧೂಮಕೇತುಗಳಿದ್ದಾವೆ. ಇದು ಸಮಾಹಿತವಲ್ಲ ರಾಜಾಭ್ಯುದಯಕರವೇ ಭೀಷ್ಮ. ಆಚಾರ್ಯ, ನಿಮಗೆ ನೋಡಿದರೆ ಇದು ಒಳ್ಳೆ ಶಕುನ ಅನಿಸುತ್ತಾ? ಇವನ್ನೆಲ್ಲ ನೋಡ್ತಾ ಇದ್ರೆ ನನಗೇನು ಅನಿಸುತ್ತೆ ಅಂದರೆ, ನಮ್ಮನು ಸದೇದಿಹನೇ ಸುರಪನಂದನನೆಂದನ ದ್ರೋಣ. ಬರ್ತಾ ಇರ್ತಕ್ಕಂಥ ಅರ್ಜುನ ನಮ್ಮನ್ನ ಮೊಗ್ಗಲು ಮುರಿಯಂಗೆ ಹೊಡಿದೇ ಬಿಡ್ತಾನ ಅಂತ ದ್ರೋಣಾಚಾರ್ಯ ಹೇಳಿದ್ರಂತೆ. ಇನ್ನೂ ಏನಿದೆ, ಬಿರಿಯಲ ಅಬುಜ ಭವಾಂಡವಿದೆ ಕಪಿವರನ ಕಳ್ಳ ದೇವದತ್ತದ ಧರದುರದ ದೆಕ್ಕಾಳತನವಿದೆ ಗಂಡಿಬದ ಬೊಬ್ಬೆ ಇದೆ ನರನ ನಿಷ್ಠುರ ಸಿಂಹರವವಿದೆ ತುರಗದಳ್ಳುರಿಕ ಸಾರುತ್ತಿದೆ ಸಂಗರಕ್ಕೆ ಸಾಹಸ ಮಲ್ಲ ಮೊಳಗಿದ ನಿಂದನ ದ್ರೋಣ. ಏನೊಂದು ಕಡೆ ಹನುಮಪ್ಪನ ಗರ್ಜನೆ, ಒಂದು ಕಡೆ ಅರ್ಜುನನ ಸಿಂಹ ಗರ್ಜನೆ, ಒಂದು ಕಡೆ ಆ ಗಾಂಡಿವ ಧನಿಸ್ಸಿನ ಠಣ್ 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 ಅನ್ನತಕ್ಕಂಥ ಠೇಂಕಾರ, ಒಂದು ಕಡೆ ಕುದುರೆ ಖುರಪುಟ ಧ್ವನಿ, ಒಂದು ಕಡೆ ರಥದ ಚಕ್ರದ ಕಿರಿಕಿರ ಅನ್ನತಕ್ಕಂಥ ಒಂದು ಶಬ್ದ. ಇವೆಲ್ಲವನ್ನು ನೋಡಿದರೆ ಬರ್ತಾ ಇರತಕ್ಕಂಥದ್ದು ಸಾಮಾನ್ಯವಾದವನಲ್ಲ, ಸಾಹಸ ಮಲ್ಲ ಮೊಳಗಿದಾನಿಂದನಾದ್ರೂ ಅಣ್ಣ ಬಿಡ್ತಾನೇನ್ರಿ ಅವನು. 13 ವರ್ಷ ಕಷ್ಟಪಟ್ಟಿರೋದು. ಏನು ಇದನ್ನು ನೋಡಿಬಿಟ್ಟು ಕೇಳಿಬಿಟ್ಟು ಪಕ್ಕದಾಗಿದ್ದ ಕರ್ಣನ ಹೊಟ್ಟೆಗೆ ದಗ ಅಂತ ಅಂದ್ಬಿಡ್ತು, ಬೆಂಕಿ ಬಿದ್ದು ಬಿಡ್ತು. ಇಲ್ಲಿ ಒಂದು ಸ್ವಲ್ಪ ಚರ್ಚೆ ನಡೆಯುತ್ತೆ. ಕರ್ಣ, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಸಹಜನೇ. ಒಬ್ರನ್ನೊಬ್ಬರು ಸಿಟ್ಟು ಬಂದ್ರೆ ಅಂದ್ಕೊಳ್ತಕ್ಕಂಥದ್ದು, ಬೈಕೊಳ್ತಕ್ಕಂಥದ್ದು ಸಹಜನೇ. ಬೈಬೇಕಾದ್ರೆ ತಾವೇನು ಮಾತಾಡ್ತೀವಿ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಕುಮಾರವ್ಯಾಸ ಅವರು ಆಡಿರ್ತಕ್ಕಂಥ ಮಾತುಗಳನ್ನು ಮುಲಾಜಿಲ್ದಂಗೆ ಹೇಳಿದ್ದಾನೆ. ಆದ್ದರಿಂದ ಇಲ್ಲಿ ಯಾರೂ ಕೂಡ ಕೇಳ್ತಕ್ಕಂಥವರು ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ. ಇದು ಮಹಾಕಾವ್ಯವಾದ್ದರಿಂದ ನಾವು ವಿಶಾಲವಾದ ಅರ್ಥವನ್ನು ತಗೋಬೇಕು ಅಂತಕ್ಕಂಥ ಒಂದು ಅರಿಕೆಯನ್ನು ಮಾಡ್ತಾ ಈಗ ನಾವು ಮುಂದುವರೆಸೋಣ. ಉಚ್ಚಿರಾಚಾರ್ಯರಿಂದ ಪಕ್ಕದಾಗಿದ್ದ ಕರ್ಣ, ಏನು ಮಾತಾಡ್ತಿದ್ದೀರಿ? ಬಲವ ಬೆದರಿಸಿ ಹಗೆಯ ಭುಜದ ಗಳಿಕೆಯನ್ನೇ ಕೊಂಡಾಡಿ ಸ್ವಾಮಿಯ ನಿಳಿಕೆ ಗಾಬಿರಿ ನಿಮ್ಮ ಪೈಕಕ್ಕೆ ಕುಲ್ಲತನ ಸಹಜ. ಏನು ಮಾತಾಡ್ತಿದ್ದೀರ ಆಚಾರ್ಯ? ಶತ್ರುಗಳನ್ನು ಹೊಗಳೋದು, ನಮ್ಮವರನ್ನು ಬೈಯೋದು, ನಮ್ಮವರನ್ನು ಅಶಕ್ತಗೊಳಿಸೋದು, ಇದೇ ನಿಮಗೆ ಒಂದು ಕೆಲಸ ಆಗಿಬಿಟ್ಟಿದೆ. ಅವರ ಶಕ್ತಿ ಜಾಸ್ತಿ ಆಗೋದು, ನಮ್ಮವ್ರ ಶಕ್ತಿ ಕಡಿಮೆ ಆಗೋದು. ಫಲುಗುಣನೆ ಆಗಲಿ ಸುರೇಂದ್ರನೇ ನಿಲ್ಲಲಿ ಭಾರ್ಗವರಾಮನಾಗಲಿ ಗೆಲಿದು ಕೊಡುವೆನು ನಿಮಿಷಕ್ಕೆಂದನು ಖಾತಿಯಲ್ಲಿ ಕರ್ಣ. ಬರ್ತಕ್ಕಂಥವನು ಬರೀ ಅರ್ಜುನ ಆಗಬಾರ್ದು. ಅರ್ಜುನನೇ ಅಂತಲ್ಲ, ಸುರೇಂದ್ರನೇ ಆಗಲಿ, ದೇವೇಂದ್ರ ಆಗಲಿ, ಭಾರ್ಗವರಾಮ ಪರಶುರಾಮನಾಗಲಿ, ಅವನು ಯಾವನನ್ನ ಬರಲಿ, ಒಂದು ನಿಮಿಷಕ್ಕೆ ಗೆದ್ದು ಕೊಡದಿದ್ರು ಕೇಳ್ರಿ. ಅಲ್ರಿ ಆಚಾರ್ಯ, ನರನಿಂದನ ಬರೆತ ತಲೆ ಬಿರಿಯೇ ಹೊಗಳುವಿರಿ ಆನಿರಲು ಸಂಗರಕ್ಕೆ ತಲೆದೋರಿದೊಡೆ ತರಿವೆನು ಲೋಕಪಾಲಕರ. ಅಷ್ಟದಿಕ್ಪಾಲಕರು ಬರಲಿ, ಅವ್ರಿಗೆ ಯಾಮಿಕೆ ಮುರಿದಿದ್ರು ಕೇಳ್ರಿ. ಬರೇ ಅರ್ಜುನನ ಯಾತ್ರದ ಹೇಳಿದ್ದೆ ಏನು, ಅವನೇನು ಆಕಾಶದಿಂದ ಹೇಳಿದ್ದಾನ? ನರನ ತೆತ್ತಿಗರ ಹಿರಿ, ನರನ ದಾಸರಾಗಿದ್ದೀರಲ್ರಿ ನೀವೆಲ್ಲ, ಅರ್ಜುನನ ಸೇವಕರು. ತತ್ತರೆಪುರದೊಳಗೆ ಕೌರವನವರು ಎರಡಟ್ಟಿಹಿರಿ ಕೂಳರು. ಬರೀ ಎರಡು ಬಗೆಯಿದೆ ನಿಮ್ಮ ಕೆಲಸ. ಕೂಳರು ನಿಮ್ಮೊಳೆನಿಂದ ತಿಂತಿರೋದು ದುರ್ಯೋಧನ ನೂಟ ಹೊಗಳ್ತಿರೋ ಶತ್ರುಗಳನ್ನ. ಹೊಕ್ಕುತಾ ಬಳಿ ಸಲ್ಲಿಸಿ ದೊಡೆ ಹಿಂದಿಕ್ಕಿ ಕೊಂಬುವರಾರು. ನಾನು ಯಾನನ್ನು ಯುದ್ಧ ಪ್ರಾರಂಭ ಮಾಡಿದ್ದೀನಿ ಅಂದ್ರೆ ಯಾವನ್ರಿ ನನ್ನನ್ನು ಸೋಲಿಸ್ತಕ್ಕಂಥ ಶಕ್ತಿ ಇದೆ ಆಚಾರ್ಯ. ಏನು ಕರ್ಣ ಅಂಥ ಮಹಾಪರಾಕ್ರಮಿ, ಅವನ ಪರಾಕ್ರಮಕ್ಕೆ ಸರಿಯಾಗಿ ಬರ್ತಕ್ಕಂಥ ಮಾತುಗಳಿವೆಲ್ಲ. ಹಾಗೆ ವನ ಸಿಕ್ಕಿ ದುರಗನ ಸೆಳೆವನವನು ಗರುಡ ತುಂಡದಲ್ಲಿ. ಯಾವನಾದರೂ ಗರುಡನ ಬಾಯಲ್ಲಿ ಸಿಕ್ಕಿರ್ತಕ್ಕಂಥ ಹಾವನ್ನು ಉಳಿಸ್ತಕ್ಕಂಥ ಶಕ್ತಿ ಅವನಿಗಾದ್ರೂ ಇದೆಯಾ? ಎಕ್ಕ ತುಳದಲ್ಲಿ ವೈರಿ ಪಾರ್ಥನ ನೊಕ್ಕಲಿಕ್ಕುವೆ ನರಸ. ದುರ್ಯೋಧನ, ಇವು ಕೆಲಸಕ್ಕೆ ಬರದೇ ಇರೋ ಮಾತುಗಳನ್ನು ನಾವು ಕೇಳಬೇಡ. ಒಂದು ಕ್ಷಣಕ್ಕೆ ಅವ್ರಿಗೆ ಏನು ಬೇಕೋ, ಆ ಅರ್ಜುನಿಗೆ ಏನು ಬೇಕೋ ಎಲ್ಲ ಮಾಡಿಬಿಡ್ತೀನಿ. ನಿನ್ನೀ ಚುಕ್ಕಿಗಳ ಚಾಪಲವ ಕೇಳದಿರಿಂದನಾದ್ರು. ಚುಕ್ಕಿಗಳು ಇವರೆಲ್ಲ, ಇವ್ರ ಮಾತು ಕೇಳಬೇಡ ನೀನು ದುರ್ಯೋಧನ. ಪಕ್ಕದ ಕೃಪಾಚಾರ್ಯರಿಗೆ ಸಿಟ್ಟು ಬಂದ್ಬಿಡ್ತು. ಲೇ ಮುಚ್ಚಬಾಯ ಅಂದ ಅಂದ್ರು ಕೃಪಾಚಾರ್ಯರು.
ಎನಲು ಮುಗಿಲೆಂದನು ಕೃಪಾಚಾರ್ಯನು. ಸುಯೋಧನ ಕೇಳು ರಾಧಾ ತನಯನಿವ ಬೊಗುಳಿದೊಡೆ ನಿಶ್ಚಯವೆಂದು ನಂಬದಿರು. ದುರ್ಯೋಧನ, ರಾಧಾಪುತ್ರ ಇವನು ಕೆಲಸಕ್ಕೆ ಬರದೇ ಇರತಕ್ಕಂಥವನು ಕರ್ಣ, ಇವನು ಮಾತನ್ನ ನೀನು ಕೇಳಬೇಡ. ಯಾಕೆ ಅಂದ್ರೆ ಅನುವರದೊಳು ನಾನು ಹೇಳ್ತಿದ್ದೀನಿ ದುರ್ಯೋಧನ. ಆಚಾರ್ಯ ಹೇಳಿರ್ತಕ್ಕಂಥದ್ದನ್ನು ನಾನು ಹೇಳ್ತಿದ್ದೀನಿ, ದ್ರೋಣಾಚಾರ್ಯ ಹೇಳಿರೋದನ್ನ. ಅನುವರದೊಳು ಅರ್ಜುನನ ಗೆಲುವಡೆ ಎನಗೆ ನಿನಗೆ ಈತಂಗೆ ಕೆಲವರಿಗೆ ಅನಿಮಿಷಳಿಗಳವಲ್ಲವಲ್ಲೈ ಪಾರ್ಥನ ಅದಟುಗಳ. ಇವತ್ತಿನ ದಿನ ಬರ್ತಕ್ಕಂಥ ಮುಹೂರ್ತವನ್ನು ನೋಡಿದರೆ, ಅವನ ಟಿವಿಯನ್ನು ನೋಡಿದರೆ, ನನಗೆ ನಿನಗೆ ತ್ರಿಮೂರ್ತಿಗಳಿಗೆ ಅಷ್ಟದಿಕ್ಪಾಲಕರಿಗೆ ಗೆಲಿಯಕ್ಕಾಗಲ್ಲ. ಯಾಕೆ ಗೊತ್ತಾ? ಅರ್ಜುನ ಅಂದ್ರೆ ಏನು ಗೊತ್ತಿದೆಯಾ ನಿಮಗೆಲ್ಲ? ಹೇಳ್ತೀನಿ ಕೇಳು. ಮಾಡಿದನು ಹರನೊಡನೆ ಖಾಡಿಯನು. ಇಂದ್ರಕೀಲ ಪರ್ವತದಲ್ಲಿ ಅರ್ಜುನನ ಹತ್ರ ಖಾಡಿ ಯುದ್ಧ ಮಾಡಿಬಿಟ್ಟು ಪಾಶುಪತಾಸ್ತ್ರವನ್ನು ತಂದ. ಕರ್ಣ, ನೀನು ಯಾವನ ಹತ್ರ ಖಾಡಿ ಯುದ್ಧ ಮಾಡಿ? ನೀನೇನಾದ್ರೂ ಈಶ್ವರನ ಹತ್ರ ಯುದ್ಧ ಮಾಡಿದೀಯನ? ಮಾಡಿದನು ಹರನೊಡನೆ ಖಾಡಿಯನು. ಸುರಪತಿಯ ತೋಟವ ಬೇಡಿದೊಡೆ ಬೇಳಿದನು ಅಗ್ನಿಗೆ ರಾಜಸೂಯದಲ್ಲಿ. ರಾಜಸೂಯ ಯಾಗ ಮಾಡಬೇಕಾದ್ರೆ ಅಗ್ನಿದೇವರು ನಾನು ಖಾಂಡವನವನ್ನು ದಹನ ಮಾಡಬೇಕು ಅಂದರೆ ಎದುರಿಗೆ ನಿಂತ್ಕೊಂಡು ಸುಡಿಸಿದ ದೇವೇಂದ್ರನ ಖಾಂಡವನವನ್ನು ಅವನು ಎದುರಾಕೊಂಡು 330 ಕೋಟಿ ಜನ ದೇವತೆಗಳನ್ನು ಸೋಲಿಸಿ ನೀನು ಯಾವನ ಸುಡಿಸಿದಿ? ನೀನೇನಾಗಿದೆಯಾ? ನೀನು ಇಂಥ ಯಾವುದನ್ನ ಒಂದು ಕೆಲಸ ಮಾಡಿದೀಯಾ? ರೂಢಿ ಉತ್ತರ ತುರುಗ ಅರ್ಥವ ಬೇಡಿಸಿದ ಅನರ ಮನೆಗೆ ದೈತ್ಯರ ಬೀಡ ಬರಿಗೈದನು. ಹಿರಣ್ಯ ಕಪುರ ನಿವಾಸಿಗಳ ಅನೇಕ ರಾಕ್ಷಸರನ್ನ ಕೊಂದಿದನೆ. ಬಾಗಿಸಿದ ಬಿಲ್ಲಿನಲ್ಲಿ ರಾಯರ ಮೂಗ ಕೊಯ್ದನು. ಮದುವೆಯಲ್ಲಿ ನೀನೀಗಳು ಒದರುವೆ ಕೌರವೇಂದ್ರನ ನಂದು ಬಿಡಿಸಿದೆಲ್ಲ. ಏನಪ್ಪ ಕರ್ಣ, ಅವತ್ತು ದ್ರೌಪದಿಯ ಸ್ವಯಂವರಕ್ಕೆ ನೀನು ಹೋಗಿದ್ದೆಲ್ಲ, ಮತ್ತು ದ್ರೌಪದಿನ ಯಾಕೆ ಗೆದ್ಕೊಂಡು ಮದುವೆ ಆಗಲಿಲ್ಲ? ನಿನ್ನ ಯೋಗ್ಯತೆ ಇತ್ತ? ಅವನು ಮೀನಿನ ಕಣ್ಣಿಗೆ ಮಾಡೋನು ನೋಡ್ದ, ಅವನು ಗೆದ್ಕೊಂಡ ದ್ರೌಪದಿನ. ನಿನಗೆ ಯೋಗ್ಯತೆ ಇದ್ದಿದ್ರೆ ಅವತ್ತೇ ಗೆಲ್ಲಿತಿದ್ದೆ, ಇವತ್ತು ಯಾಕೆ ಬೊಗಳ್ತೀಯ ಬಾಯಿಗೆ ಬಂದಂಗೆ? ಮೊನ್ನೆ ದುರ್ಯೋಧನನನ್ನ ಚಿತ್ರಸೇನ ಅನ್ನತಕ್ಕಂಥ ಗಂಧರ್ವ ಪಿಚಂಡಿ ಕಟ್ಕೊಂಡು ತಗೊಂಡು ಹೋದ್ರೆ ನೀನು ಬಿಡಿಸಿದ್ದೇನಲ್ಲಿ ಹೋಗಿ. ಇಷ್ಟು ತಿಂದಿರೋನು ನಮ್ಮ ಮೇಲೆ ಹೇಳ್ತೀಯ ನೀನು ತಿಂದಿದ್ದೀರಿ ಅಂತ. ನೀನು ತಿಂದಿರೋನು ಬಿಡಿಸಿದೀಯ ಹೋಗವನ್ನ, ಮತ್ತೆ ಯಾಕೆ ಮಾತಾಡ್ತೀಯ? ಆಗರುವ ಸೈಂಧವನ ಮುಡಿಯ ವಿಭಾಗಿಸಿದ ಭಟನಾರು. ಅವತ್ತು ಸೈಂಧವ ಹೋಗಿಬಿಟ್ಟು ದ್ರೌಪದಿಯನ್ನ ಅವಳ ಮುಡಿಯನ್ನು ಹಿಡಿದು ಎಳಕಂಬಂದು ರಥದಕ್ಕೆ ಮರೆತಿದ್ರೆ, ಭೀಮಾರ್ಜುನ ಹೋಗಿಬಿಟ್ಟು ಅವಳನ್ನು ಬಿಡಿಸಿ ಎಳಕಂಬಂದವನು ತಲೆ ಬೋಳಿಸಿ ಮೀಸೆ ಬೋಳಿಸಿದಾರೆ. ನೀನು ಮಾಡಿದೀಯ ಅಂತ ಕೆಲಸ ಯಾವಾಗಾದರೂ? ಪಾರ್ಥನ ವೇಗವನಾರು ಬಲ್ಲರು. ಕರ್ಣ ಕೇಳಿಂದ ಅವನ ಒಂದು ಶಕ್ತಿ ಏನೋ, ಅವನ ಸಾಮರ್ಥ್ಯವೇನೋ, ಅವನ ಪರಾಕ್ರಮ ಏನೋ ಅಂತ ನಿನಗೇನೋ ಗೊತ್ತಿದೆಯಲ್ಲ, ಕೆಲಸಕ್ಕೆ ಬರ್ದವನೆ. ಮರುಳ ಅಂದ. ಆಚಾರ್ಯ ಮುಚ್ಚಿರಿ ಬಾಯಿ. ಕೃಪಾಚಾರ್ಯ ಹೇಳ್ತಿದ್ದಾನೆ. ಕರ್ಣ ಸಿಟ್ಟು ಬಂದ್ಬಿಡ್ತು. ಕಣ್ಣಿಗೆ ಕೊಡನತೋ ಮರುಳ ಕಣ್ಣಿಗೆ ಕೊಡನ ತೋರದಲ್ಲಿರುವೆ ಇರದೆ ಸಾಸುವೆ. ನಿಮ್ಮ ಕಣ್ಣಿಗೆ ನರನು ದೊಡ್ಡಿತು ಉಳಿದ ವೀರರ ಕಣ್ಣಿಗೆ ತುಸು ಮಾತ್ರ. ನಿಮ್ಮಂಥ ಕೆಲಸಕ್ಕೆ ಬರದೇ ಇರತಕ್ಕಂಥ ಕಣ್ಣುಗಳಿಗೆ ಆಚಾರ್ಯ ಒಂದು ರವೆ ಅಥವಾ ಒಂದು ರಾಗಿ ಕೂಡ ಬೆಟ್ಟ ಕಣ್ಣಂಗೆ ಕಾಣುತ್ತೆ. ನನ್ನಂಥ ಮಹಾವೀರರಿಗೆ ಬೆಟ್ಟ ಕೂಡ ರಾಗಿ ಕಣ್ಣಂಗೆ ಕಾಣುತ್ತೆ. ಮರುಳು ಹಾರುವ ಗದ್ಯ ಪದ್ಯದ ಸರಸ ವಿದ್ಯೆಗಳಲ್ಲದಿ ಸಂಗರದ ಕರ್ಕಶ ವಿದ್ಯೆ ನಿಮಗೇಕೋ? ಏನ್ರಿ ಆಚಾರ್ಯ, ನಿಮಗೆ ಬರೀ ಪದ್ಯ ಗದ್ಯ ಪೂಜೆ ಪುನಸ್ಕಾರ ಇವು ಬಿಟ್ರೆ ಯುದ್ಧದ ವಿಚಾರ ನಿಮಗೆ ಯಾಕ್ರಿ? ನಿಮ್ಮ ಕೆಲಸ ಏನು ಗೊತ್ತಾ? ಹಣೆಗೆ ಮಟ್ಟಿಯ ಬಗೆ ಬಡಿದು ದರ್ಬೆಯ ಹೆಣೆದು ಬೆರಳಲ್ಲಿ ಸಿಕ್ಕಿದೊತ್ರದ ದಣಿಬವನು ನಿರಿವಿಡಿದು ಮಹಳದ ಮನೆ ಚೌಕದಲ್ಲಿ ಮಣೆಗೆ ಮಂಡಿಸಿ ಕುಳ್ಳಿ ತುಂಬವು ತಣದ ವಿದ್ಯವ ಬಲ್ಲಿರಲ್ಲದೆ ರಣವಿಚಾರದ ವಿದ್ಯೆ ನಿಮಗೇಕೆಂದನ ಕರ್ಣ. ಏನು ಇಷ್ಟಿಷ್ಟದಪ್ಪ ವಿಭೂತಿ ನಾಮ ಅಕ್ಷತೆಗಳು ಮುದ್ರೆಗಳು ಇಟ್ಕೊಂಡು ಕುತ್ಕೊಂಡು ದರ್ಬೆಯನ್ನು ಸಿಕ್ಸ್ಕೊಂಡು ಚಾಪೆ ಹಾಕ್ಕೊಂಡು ಅದು ಇದು ಅಂತ ಎಲ್ಲ ಮಾಡಿಬಿಟ್ಟು ಪೂಜೆ ಪುನಸ್ಕಾರ ಅಂತ ಮಾಡಿಬಿಟ್ಟು ಕಚ್ಚೆ ಗಿಚ್ಚೆ ಎಲ್ಲ
ಅಡರ್ಗಟ್ಟಿ ಮನೆಗೆ ಮಂಡಿಸಿ ಕುಳ್ಳಿ ತುಂಬವು ತಣದ ವಿದ್ಯೆಯು ಬಲ್ಲಿರವಲ್ಲದೆ ಬರೀ ತಿಂಬದು ಗೊತ್ತಷ್ಟೇ ಆಗಲಿ ನಿಮಗೆ. ರಣವಿಚಾರದ ವಿದ್ಯೆ ನಿಮಗೆ ಯಾಕೋ? ಇದು ಸಾಮಾನ್ಯವಾದ ವಿಚಾರ ಅಲ್ಲ, ರಣವಿಚಾರದ ವಿದ್ಯೆ. ಇನ್ನ ಏನು ಗೊತ್ತಾ ನಿಮ್ಮ ಕತೆ? ಇಂದು ಪಿತೃದಿನವಿಂದು ಸಂಕ್ರಮಣಿಂದು ಸೂರ್ಯಗ್ರಹಣ ಹರಿದಿನವೆಂದು ಯಜ್ಞಾರಂಭ ದಿನ ಅಡ್ಡಂತಿಲೇಸೆಂದು ಬಂದು ನಾನಾ ಮುಖದ ದಾನಕ್ಕೆ ತಂದ ವಸ್ತು ಒಬಾಚಿ ಹೊಳ್ಳಿಸಿ ತಿಂದು ಕೊಬ್ಬಿದ ನಿಮಗೆ ಸುಬಟರ ಮಾತದೇಕೆಂದ. ಇವತ್ತು ಪಿತೃದಿನ, ಇವತ್ತು ಸಂಕ್ರಮಣ, ಇವತ್ತು ಸೂರ್ಯಗ್ರಹಣ, ಇವತ್ತು ಚಂದ್ರಗ್ರಹಣ, ಇವತ್ತು ಹರಿದಿನ, ಇವತ್ತು ಯಜ್ಞಾರಂಭ, ಯಜ್ಞ ಯಾಗ, ಅದು ಇದು ಪೂಜೆ ವ್ರತ ಹೋಮ ಅಂದ್ಕೊಂಡು ಕುತ್ಕೊಂಡು ತಿಂದು ತಿಂದು ಹೊಟ್ಟೆ ಬೆಳೆಸ್ಕೊಂಡಿರೋ ನಿಮಗೆ ಯಾಕ್ರಿ ಯುದ್ಧದ ವಿಚಾರ? ನೋಡ್ರಿ, ಸಿಟ್ಟು ಬಂದ್ರೆ ನಾವೇನು ಮಾತಾಡ್ತೀವಿ ಎಂಬ ಪರಿಜ್ಞಾನನೇ ಇರಲ್ಲ. ಕರ್ಣನಿಗೂ ಅದೇ ಆಗಿರೋದು, ಆಮೇಲೆ ಇವರಿಗೂ ಅದೇ ಆಗೋದು. ಅದನ್ನು ಕುಮಾರವ್ಯಾಸ ಎಷ್ಟು ಚೆನ್ನಾಗಿ ಬರೆದು ಬಿಟ್ಟಿದ್ದಾನೆ. ಇಲ್ಲಿ ಯಾರು ತಪ್ಪು ತಿಳ್ಕೋಬಾರದು. ಇದು ಮಹಾಕಾವ್ಯ, ಅಷ್ಟು ಸುಲಭವಾಗಿ ಇದನ್ನು ಮಹಾಕಾವ್ಯ ಅನ್ನಲ್ಲ. ಇವಾಗ ನಮಗೆ ಆಗಲಿ ಸಿಟ್ಟು ಬಂದ್ರೆ ಬಾಯಿಗೆ ಬಂದಂಗೆ ಮಾತಾಡಿ ಆಮೇಲೆ ಸರಿ ಹೋದ್ರೇನು ಬಿಟ್ರೆ ಹಂಗಾಗಿದೆ ಇದು ಕತೆ. ಬಲ್ಲಿರೈ ಕೌರವನ ಧನವನ್ನು ಹೊಳ್ಳಿಸಲು ಮೃಷ್ಟಾನ್ನದಿಂದ ಡೊಳ್ಳ ಬೆಳೆಸಿ ರಾಜಗುರುತನದಿಂದ ಬೆರೆತಿಹಿರಿ. ಒಟ್ಟಿನಾಗ ನಿಮಗೇನು ಕತೆ ಆಚಾರ್ಯ ಅಂದರೆ ಅದು ಇದು ಮಾಡಿಸ್ಬೇಕು, ದುರ್ಯೋಧನ ಐಶ್ವರ್ಯ ತಿನ್ನಬೇಕು, ಅಷ್ಟೇ ನಿಮ್ಮ ಕೆಲಸ ಆಚಾರ್ಯ. ಬಿಲ್ಲ ವಿದ್ಯಾ ವಿಷಯವಿದು, ಬಿಲ್ಲ ವಿದ್ಯಾ ವಿಷಯ ಆಚಾರ್ಯ ಇದು. ರಿಪುಭಟ ಮಲ್ಲರೊಡನೆಯೂ ಕದನವಿದು. ಮಹಾಪ್ರಚಂಡರಾಗಿರ್ತಕ್ಕಂಥವ್ರ ಜೊತೆಗೆ ಯುದ್ಧ ಜಡರೆಲ್ಲರಿಗೆ ಸುಲಭವೇ, ಜಪಾನುಷ್ಠಾನವಲ್ಲಿ ಜಪ ಮಾಡಿದಂಗಲ್ರಿ ಆಚಾರ್ಯ. ಕುತ್ಕೊಂಡು ಖಾಡಾಖಾಡಿಯಾಗಿ ರಣರಂಗದಲ್ಲಿ ಒಬ್ಬರ ಮೇಲೊಬ್ಬರು ಬಿದ್ದು ಯುದ್ಧ ಮಾಡ್ತಕ್ಕಂಥ ವಿಚಾರ ಇದು. ನಿಮಗೆ ಏನ್ರಿ ಗೊತ್ತು? ಪಕ್ಕದಾಗ ಅಶ್ವತ್ಥಾಮಾಚಾರ್ಯ ಇದ್ರು, ಹೊಟ್ಟೆಗೆ ದಗ ಅಂತು. ಕೇಳಿದ ಅಶ್ವತ್ಥಾಮ ಗಿಡಿಗಳ ನಾಲಿಗಳಲು ಗುಳಿದನು, ಕೇಳಲೆ ಕೂಳ ಸೂತನ ಮಗನೇ ಸುಭಟಾಂಗದಲ್ಲಿ ಕರೆಯನಲ್ಲ. ಮುಚ್ಚಲೆ ಬಾಯ ಅಂದ ಕರ್ಣ. ಕರ್ಣ, ಏನು ಬೊಗಳ್ತಿದ್ದೀನಿ ನೀನು? ಸೂತನ ಮಗ ನೀನು, ಕೀಳು ಜಾತಿಗೆ ತಕ್ಕ ನುಡಿಗಳು ಮೇಳವಿಸಿ. ನಿನ್ನ ಹಣೆಬಾರಕ್ಕೆ ಸರಿಯಾಗಿರ್ತಕ್ಕಂಥ ಮಾತು ನಿನ್ನ ಬಾಯಿಂದ ಬಂದಿದ್ದಾವೆ. ಕೀಳು ಜಾತಿಗೆ ತಕ್ಕ ನುಡಿಗಳು ಮೇಳವಿಸಿದವು, ಕುಲವ ನಾಲಿಗೆ ಹೇಳಿತೆಂಬುದು ತಪ್ಪಾದಾಯಿತು ಕರ್ಣ. ಕೇಳಿ, ನಿನ್ನ ಹಣೆಬಾರ, ನಿನ್ನ ಅಡ್ರೆಸ್ ಏನೋ ಅಂಬುದು ನಿನ್ನ ನಾಲ್ಗೆ ಹೇಳುತ್ತೆ. ನಾಚಿಕೆ ಆಗಲ್ಲ ನೀನು ಮಾತಾಡೋಕೆ. ಅವ್ರೇನೋ ದೊಡ್ಡ ಮನುಷ್ಯರು ಹೇಳ್ತಾ ಇದ್ದಾರೆ, ಸ್ವಲ್ಪ ಆದರೂ ಆ ವಯಸ್ಸಿಗೆ ಬೆಲೆ ಕೊಡಬೇಡವಾ? ಲೈ ಕುತ್ಕೊಳ್ಳ ಹೇಳ್ತೀನಿ ಅಂದರು ಅಶ್ವತ್ಥಾಮಾಚಾರ್ಯ. ಇಷ್ಟೊತ್ತು ನೀನು ಮಾತಾಡಿದ್ದೀನಿ, ನಾನು ಸುಮ್ಮನಿದ್ದೀನಿ, ನಾವು ಸುಮ್ಮನಿದ್ದೀವಿ. ನಾನು ಮಾತಾಡ್ತೀನಿ, ನೀನು ಸುಮ್ಮನಿರ್ಬೇಕು. ನಗುವೆ ವಿಪ್ರನ ನೋಡಿ ನಗ್ತೀಯಲ್ಲ ನೀನು. ಆವರಾಯರ ಮಗನು ಹೇಳ. ಆಯ್ತಪ್ಪ, ನಾವು ವಿಪ್ರರೇ. ಈಗ ನಮ್ಮ ತಂದೆ ಇಂಥವ್ರು, ತಾಯಿ ಇಂಥವ್ರು. ನೀನು ಯಾರ ಮಗ? ನಿಮ್ಮಪ್ಪ ಯಾರು? ನಿಮ್ಮಮ್ಮ ಯಾರು? ನಿನ್ನ ಅಡ್ರೆಸ್ ಯಾವುದು? ನಿನ್ನ ದೂರ ಯಾವುದು? ನಗುವೆ ವಿಪ್ರರ ಆವರಾಯರ ಮಗನು ಹೇಳ. ಯಾಕೆಂದ್ರೆ ದಾನ ಧರ್ಮಾದಿಗಳೊಳ ಅರ್ಧವನಾರು ಕೊಂಬರು ದ್ವಿಜರು ಹೊರಗಾಗಿ. ದಾನ ಅಂದ್ರೆ ಏನು? ಮಾಡಿರ್ತಕ್ಕಂಥ ಪಾಪವನ್ನು ವಸ್ತು ರೂಪದಲ್ಲಿ ಕೊಡ್ತಕ್ಕಂಥದ್ದು ದಾನ. ಆ ದಾನ ಪಡೆದಿರ್ತಕ್ಕಂಥವರು, ಪಡೆದವರಿಂದ ಮಾಡಿರ್ತಕ್ಕಂಥ ಕರ್ಮ ಪಾಪವನ್ನು ಸ್ವೀಕಾರ ಮಾಡಿದಂಗು ಲೆಕ್ಕ. ಇನ್ಯಾರಿಗೆ ಕೊಡ್ತೇವೆ? ನಿಮ್ಮ ದಾನ ನಿಮ್ಮ ಮನೆಗಿರೋ ನಿಮ್ಮ ಅಪ್ಪಗ, ನಿಮ್ಮ ಅಮ್ಮಗ, ನಿನ್ನ ಮಕ್ಕಳಿಗೂ ಕೊಡ. ಯಾವನು ಬೇಡ ಅಂತ ನಮಗೆ ಕತ್ತೆ ಕಾಯ ಕೊಡ್ತೀಯ? ಇನ್ಯಾರು ದಾನ ಕೊಂಬರ ದ್ವಿಜರು ಹೊರಗಾಗಿ. ಜಗವ ರಕ್ಷಿಸಲಾವು ಕೊಂಬೆವು, ಪ್ರಪಂಚ ಕಾಪಾಡಬೇಕು ಅಂತ ಕೊಡ್ತೀವಿ, ತಗಂತಿದೀವಯ್ಯ. ನಾವು ಮರಳೆ ಕೊಡುವೆವು. ನಮಗೂ ಒಬ್ರು ಯಾರೋ ಗುರುಗಳನ್ನು ಅಥವಾ ಒಬ್ಬ ದ್ವಿಜರನ್ನು ಅಂತ, ವಿಪ್ರನ್ನು ಅಂತ ಕೂಡಿಸಿ ನಾವು ಕೊಡ್ತೀವಿ ದಾನ. ನಾವು ಕೊಡಲ್ಲ ಅಂತನ. ಮಗುಳೆ ಕೊಡುವೆವು, ಛತ್ರ ವೈಶ್ಯಾದಿಗಳು ಕೊಡುವರು, ತತ್ ಪ್ರತಿಗ್ರಹ ಯೋಗ್ಯ. 4 ವರ್ಣದವರು ದಾನ ಕೊಡ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, 4 ವರ್ಣದವರಿಗೂ ದಾನ ಕೊಡ್ತಕ್ಕಂಥದ್ದಿದೆ, ಕೊಡ್ತೀವಿ. ಲೈ ಉಳಿದ ವರ್ಣತ್ರಯಕ್ಕೆ ಬೆಸಗೈ ಒಳತೆಯಲ್ಲಿ ಶೂದ್ರನು ಕೃತಾರ್ಥನು. ದಾನ ಕೊಡಬೇಕು ಒಳ್ಳೆ ಮನಸ್ಸಿನಿಂದ ಅನ್ನೋದರಲ್ಲಿ ಶೂದ್ರ ವರ್ಣಕ್ಕೆ ಸೇರಿರತಕ್ಕಂಥವನು ಕೃತಾರ್ಥ. ಅವನು ದಾನ ಕೊಟ್ಟು ಸಂಪೂರ್ಣವಾಗಿ ಎಲ್ಲವನ್ನೂ ಕಳ್ಕಂತಾನೆ. ಜಗವ ರಕ್ಷಿಸಲಾವು ಕೊಂಬೆ ಉಳಿದ ವರ್ಣತ್ರಯಕ್ಕೆ ಬೆಸಗೈ ಒಳತೆಯಲ್ಲಿ ಶೂದ್ರನು ಕೃತಾರ್ಥನು. ತಿಳಿಯೇ ನೀನು ಅರಿದ್ರೊಳಗೆ ಕೊಂಬ. ನೀನು ಕೊಡನ ಕೊಂಬೋನ, ಯಾಕೆಂದ್ರೆ ನೀನು ಯಾರು ಅಂತಲೇ ಗೊತ್ತಿಲ್ಲ. ನಿನಗೆ ಕೊಡಕ್ಕೂ ಅಧಿಕಾರ ಇಲ್ಲ, ತಗಮಕ್ಕೂ ಅಧಿಕಾರ ಇಲ್ಲ.
ಕುಲವಿಹೀನನ ತಂದು ಕೌರವ ಪತಿಕರಿಸಿದೊಡೆ ನಾಲಿಗೆ ವಿಲೆಯದಾಯಿತ ಕರ್ಣ ನಿನ್ನಯ ಭವನೆನೆಯಿಂದ. ಕೆಲಸಕ್ಕೆ ಬರದೇ ಇರತಕ್ಕಂಥ ನಿನ್ನನ್ನ ಇವನು ದುರ್ಯೋಧನ ಅಂಬೋನು ಇವನು ಇನ್ನೂ ಕೆಲಸಕ್ಕೆ ಬರೋದವನು ತಗೊಂಡೋಗಿ ಸಿಂಹಾಸನದ ಮೇಲೆ ಕೂಡಿಸಿದ್ರೆ, ನಾಯಿನ ತಗೊಂಡೋಗಿ ಸಿಂಹಾಸನದ ಮೇಲೆ ಕೂಡಿಸಿದ್ರೆ ಹೊಲಸು ನೋಡಿ ಕೆಳಕ್ಕಾರುತ್ತಂತೆ ನಿನ್ನಂತವನಿಗೆ. ನಿನ್ನ ವಂಶದ ವೃತ್ತಾಂತ ತಿಳ್ಕೊಳ್ಳೋ ಕಾರಣ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಅಶ್ವತ್ಥಾಮಾಚಾರ್ಯರಾಗಲಿ ಕರ್ಣ ಆಗಲಿ 4 ವರ್ಣಗಳ ಪ್ರಾಮುಖ್ಯತೆಯನ್ನು ಅವರು ಮಾತಾಡ್ತಕ್ಕಂಥ ಭರದಲ್ಲಿ ಮಾತಾಡ್ತಿದ್ದಾರೆ. ಅದನ್ನು ನಾವು ವಿಶಾಲವಾದ ಅರ್ಥದಲ್ಲಿ ತಗೋಬೇಕು. ಯಾವುದೇ ರೀತಿಯಲ್ಲಿ ತಪ್ಪನ್ನು ತಿಳ್ಕೋಬಾರದು. ಪರರು ಪತಿಕರಿಸಿದೊಡೆ ಲಜ್ಜೆಗೆ ಶಿರವಬಾಗುವರು ಗರುವರು. ದೊಡ್ಡವರಾಗಿರ್ತಕ್ಕಂಥವ್ರು ಬುದ್ಧಿವಂತರು ಹೇಳಿದರೆ ದೊಡ್ಡವರಾಗಿರ್ತಕ್ಕಂಥವ್ರು ಕೇಳ್ತಾರೆ, ಇಲ್ಲ ದೊಡ್ಡವರಾಗಿರ್ತಕ್ಕಂಥವ್ರು ಹೇಳಿದರೆ ಬುದ್ಧಿ ಇರೋರು ಕೇಳಬೇಕು. ಪರರು ಪತಿಕರಿಸಿದೊಳೆ ಲಜ್ಜೆಗೆ ಶಿರವನ ಭಾಗುವರು ತಗರುವರು ಮರುಳಾನಿ ದುರುದುಂಬಿತನದಲ್ಲಿ ನಿನ್ನ ಹೊಗಳಿದೊಡೆ ಗರ್ವ ಮಾನ್ಯರು ಮೆಚ್ಚುವರೆ ಯಶಸ್ಸಿನಿರು ಮಹಾತ್ಮರು ನಿನ್ನೊಡನೆ ಉತ್ತರಿಸುವರೆ. ನಿನ್ನಂತ ಕೆಲಸಕ್ಕೆ ಬರದೇ ಇರತಕ್ಕಂಥವನಿಗೆ ಗೊತ್ತಿರತಕ್ಕಂಥವ್ರು ಉತ್ತರನೇ ಕೊಡಲ್ಲ. ಉಲಿಯಲಾಯಿತು ಕರ್ಣ ನಿನ್ನಯ ಭವನೆ, ನಿನ್ನ ಜನ್ಮ ವೃತ್ತ ಅಂತ ತಿಳ್ಕೊಳ್ಳು. ನನ್ನ ಹತ್ರ ಇಟ್ಕೋಬೇಡ ನೀನು. ತೆಗೆದು ತಾಳಿಗೆ ಗಡಿ ತನಕ ನಾಲಿಗೆ ಕೀಳುವೆನು. ನೀನೇನನ್ನ ಇನ್ನೊಂದು ಮಾತಾಡಿದರೆ ಈ ಕ್ಷಣಕ್ಕೆ ನಾನು ಶಪಥ ಮಾಡ್ತಿದ್ದೀನಿ, ಪ್ರತಿಜ್ಞೆ ಮಾಡ್ತಿದ್ದೀನಿ, ಈಗಲೇ ನನಗೂ ನಿನಗೂ ದುರ್ಯೋಧನ ಯುದ್ಧ ಏರ್ಪಡಿಸಲಿ. ಬಾಯಿಗೆ ಬ್ರೇಕ್ ಇಲ್ಲದೆ ಮಾತಾಡ್ತಕ್ಕಂಥ ನಿನ್ನ ನಾಲಿಗೆಯನ್ನು ಬುಡಿ ಸಮೇತ ಕಿತ್ತು ಬಿಸಾಕದಿದ್ರೆ ನಾನು ಅಶ್ವತ್ಥಾಮಾಚಾರ್ಯ ಅಲ್ಲ. ತೆಗೆದು ತಾಳಿಗೆ ಗಡಿ ತನಕ ನಾಲಿಗೆ ಕೀಳ್ವೆನು ಮುನಿದು ತನ್ನೋಲಗವ ತೆಗೆಯಲಿ ಕೌರವನು ನಿನಗೊಲಿದು ಪತಿಕರಿಸಿ ಅಗಣಿತದ ಗರುವರನು ನಿಂದಿಸಿ ನಗುವೆ ನಿನ್ನನ್ನು ಕೊಲುವೆನೆಂದ ಆಳುಗಳ ದೇವನು ಸೆಳೆದನ ಅಶ್ವತ್ಥ. ಇವಾಗೆ ಬಿಡಲ್ಲ, ನೀನು ಕೊಂದು ಬಿಡ್ತೇನೆ ಅಂತ ಬಂದ್ಬಿಟ್ರೆ ಅಶ್ವತ್ಥಾಮಾಚಾರ್ಯ. ಅವಾಗ ಓಡಿ ಬಂದು ದುರ್ಯೋಧನ ಇಬ್ಬರು ನೋಡ್ಕೊಂಡಪ್ಪ, ಮರಾಯ ನನ್ನ ಕರ್ಮ ಚೆನ್ನಾಗಿಲ್ರಯ್ಯ. ಈ ಕಡೆ ಅಶ್ವತ್ಥಾಮಾಚಾರ್ಯರು ಆ ಕಡೆ ಕರ್ಣ ಇಬ್ಬರನ್ನೂ ಕೈ ಹಿಡ್ಕೊಂಡಿದ್ದಾನೆ. ನಿಮ್ಮಿಬ್ಬರು ಪರಾಕ್ರಮ ಬರತಕ್ಕಂಥ ಅರ್ಜುನನ ಮೇಲೆ ತೋರಿಸ್ರಪ್ಪ, ಒಂದು ಪ್ರಯೋಜನ ನನ್ನ ಆದೀತು. ನಾವೇ ಎಟ್ಲಾಡಿದ್ರೆ ಅವನಿಗಿನ್ನೂ ಹಾಸಿ ಕೊಟ್ಟಂಗಾಗುತ್ತೆ. ಇದಾದ ಮೇಲೆ ದುರ್ಯೋಧನ ನಿಧಾನವಾಗಿ ತಾತನ ಹತ್ರಕ್ಕೆ ಹೋದ. ಭೀಷ್ಮಾಚಾರ್ಯ ಹತ್ರಕ್ಕೆ ತಾತ ಅಂದ. ಬರೀ ಕಾಳು ಬುದ್ಧಿನೇ ಇವನು. ಏನಪ್ಪ ಮೊಮ್ಮಗನೇ ಬಂದಿ ಅಲ್ತತ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿದೋಗಿದೆಯಲ್ತತ. ಅರ್ಜುನ ಅಂಬುದು ಗೊತ್ತಾಯ್ತಲ್ತತ. ಇನ್ನೂ ಅವರ ಅವಧಿ ಮುಗ್ದಿಲ್ಲಲ್ತತ. ಅವಧಿ ಇನ್ನೂ ಮುಗ್ದಿಲ್ಲ. ಅದಕ್ಕೋಸ್ಕರ ಇನ್ನು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮತ್ತೆ ಅವರಿಗೆ ಕಳಿಸ್ಬೇಕಲ್ತಾತ. ಮತ್ತು ಇವಾಗ ಹಿಂಗೆ ಕಳಿಸ್ಬಿಡಂತಾತ. ಅವಾಗ ಹೇಳ್ತಾನಂತೆ ಯಾರು ಭೀಷ್ಮಾಚಾರ್ಯ, ಅಯ್ಯೋ ನಿನ್ನ ತ್ಯಪರ ಮಗನೇ ಕೇಳಿರೆ 5 ವರುಷಕ್ಕೆ ಮಿಗುವವೆರಡೇ ಮಾಸಾದಿಗಳನ್ನವರನುಭವಿಸಿದರು 13 ವತ್ಸರವ. 13 ವರ್ಷದಲ್ಲಿ ಅಧಿಕ ಮಾಸಗಳು ಬರ್ತವೆ. ಅಧಿಕ ಮಾಸಗಳು ಸೇರಿ 13 ವರ್ಷ ಅನುಭವಿಸಿದ್ದಾರೆ. ಯಾಕೆಂದ್ರೆ ನಿನ್ನಂತ ತರಲೇ ಇರ್ತಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಮಿಗುವವಧಿ ಬುಧರರಿಯೇ ನಿನ್ನಿನ ಹಗಲು ನಿನ್ನದು. ಬರೀ ನೀನೇ ಎಲ್ಲ ಲೆಕ್ಕ ಇಟ್ಟಿರೋದು. ನಾನು ಇಟ್ಟಿದ್ದೀನಿ, ಆಚಾರ್ಯಗಳೆಲ್ಲ ಇಟ್ಟಿದ್ದಾರೆ, ಅಷ್ಟದಿಕ್ಪಾಲಕರು ಇಟ್ಟಿದ್ದಾರೆ, ದೇವಾನ ದೇವತೆಗಳು ಇಟ್ಟಿದ್ದಾರೆ, ತ್ರಿಮೂರ್ತಿಗಳು ಇಟ್ಟಿದ್ದಾರೆ. ಮಿಗುವವಧಿ ಬುಧರರಿಯೇ ನಿನ್ನಿನ ಹಗಲು ನಿನ್ನದು. ಲೆಕ್ಕಾಚಾರ ನೋಡಿದರೆ ನಿನ್ನಿನ ಹಗಲು ನಿಂದು. ನೀನು ಗುರ್ತಿಡ್ದಿದ್ರೆ ನಿನ್ನೆ ಕಳಿಸ್ಬೋದಾಗಿತ್ತು. ಪಾಂಡುತನಯರು ಹೋಗುವ ಡಿಂದಿನ ದಿವಸ ಅವರದು ಕಂದ ಕೇಳಿಂದ. ಇವತ್ತು ಪಾಂಡೂರ ದಿನ ಕಣೋ, ಅಂದರೆ 13 ವರ್ಷ ನಿನಗೆ ಮುಗಿದೋಯ್ತು. ಯಾಕೆ ಗೊತ್ತಾ ದುರ್ಯೋಧನ? ಎಷ್ಟು ಚೆನ್ನಾಗಿ ಹೇಳ್ತಾರೆ ಭೀಷ್ಮಾಚಾರ್ಯರು. ಇದೊಂದೇ ಪದ್ಯ ಸಾಕು ಉದ್ಧಾರ ಆಗಕ್ಕೆ. ಜಲಧಿ ಮೇರೆಯನೊದೆದು ಹಾಯಲಿ ನೆಲನ ನಿಳು ಹಲಿದಿಗಿ ಬಾ ಇನ ಮಂಡಲಕ್ಕೆ ಕಾಳಿಕೆ ಇಡಲಿ ನಡೆದಾಡಲಿ ಕುಲಾದ್ರಿಗಳು ಅಳುಪಲರಿವನೇ ಸತ್ಯ ಭಾಷೆಯ ಕಲಿಯುಧಿಷ್ಠಿರ ನೃಪತಿ ಅನ್ವಯ ತಿಲಕನಲ್ಲ ಕಂದ ಕೌರವ ಇಂದನಾ ಭೀಷ್ಮ. ಸಮುದ್ರವನ್ನು ಗಂಭೀರ ಅಂತಾರೆ, ಅದು ತನ್ನ ಮಟ್ಟವನ್ನು ಯಾವತ್ತೂ ಮೀರಲ್ಲ. ಮೀರಿದ್ರೂ ಮೀರ್ಬೋದು. ಅಷ್ಟದಿಗ್ಗಜಗಳು ಕೂಡ ಭೂಮಿಯನ್ನು ಹುಟ್ಟಿದ್ದಾರೆ ಅಂತಾರೆ.
ಅವು ಕೂಡ ಇಳಿಸ್ಬೋದು, ಒಂದಾನೊಂದು ಕಾಲಕ್ಕೆ ಇಳಿಸಲ್ಲ, ಇಳಿಸಿದ್ರು ಇಳಿಸ್ಬೋದು. ನಡೆದಾಡಲಿ ಕುಲಾದ್ರಿಗಳು, ಬೆಟ್ಟಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿದಾಡ್ತವೆ ಅಂತಾರೆ, ಹರಿದಾಡಲ್ಲ ಅಂತಾರೆ. ಹರಿದಾಡಿದ್ರೂ ಹರಿದಾಡ್ಬೋದು. ಇಂಥವೆಲ್ಲ ಆಗಬಾರದೇ ಇರೋವೆಲ್ಲ ಆಗ್ಬೋದು. ಆದರೆ ಅಳುಪಲರಿವನೇ ಸತ್ಯ ಭಾಷೆಗೆ ಕಲಿಯುಧಿಷ್ಠರು, ಸತ್ಯಕ್ಕೆ ಮಾತ್ರ ಧರ್ಮರಾಜ ತಪ್ಪಲ್ಲ. ಇದು ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರೋ, ಹೋಗಿ ಬಾ ಯುದ್ಧಕ್ಕೆ ಹೋಗು, ನಡಿ, ತಲೆ ಕೆಡಿಸ್ಕೋಬೇಡ, ನಿನ್ನ ಕೆಲಸ ನೀನು ಮಾಡು. ಆದರೂ ಕೂಡ ನಾನೊಂದು ಮಾತು ಹೇಳ್ತೀನಿ ದುರ್ಯೋಧನ, ಇವತ್ತಿಗೂ ಕೂಡ ಟೈಮ್ ಮೀರಿಲ್ಲ. ಆ ಕುಮಾರರ ಕರೆಸಿ ಸಂಧಿಯ ನಾಕ್ಯವಾಳರ ಮುಂದೆ ಮಾಡಲು ಲೋಕದಲ್ಲಿ ನಿನಗಿಲ್ಲ ಸರಿ ಕುರುರಾಯ ಕೇಳಿಂದ. ಇವಾಗೂ ಕೂಡ ಅರ್ಜುನನ್ನು ಕರೆಸ್ತೀನಿ, ಎಲ್ಲ ಪಾಂಡವರನ್ನು ಕರೆಸ್ತೀನಿ, ನಿನ್ನೂ ಕರೆಸಿ, ನೀನು ಇಲ್ಲಿದೆಯಾ, ಆಚಾರ್ಯರೆಲ್ಲ ಇಲ್ಲಿರ್ತಾರೆ. ಈಗ ಅವ್ರ ಭಾಗ ಅವ್ರು ಕೊಟ್ಬಿಟ್ರೆ ಅದಕ್ಕಿಂತ ಪುಣ್ಯ ನಿನಗಿಲ್ಲಪ್ಪ, ಪ್ರಪಂಚನೇ ನಿನ್ನ ಹೊಗಳುತ್ತಪ್ಪ. ಬಿಡಿರ್ತಾತ, ಇಂಥವೆಲ್ಲ ಹೇಳ್ಬೇಡ್ರಿ ಅಂತ ಹೇಳಿದ ಹೊಂಟ ಅವನು. ಈ ಕಡೆ ಅರ್ಜುನ ಬಂದುಬಿಟ್ಟ. ಇವನೇನು ಮಾಡ್ದ, ಒಂದು ಪ್ಲಾನು. ಈಗ ಭೀಷ್ಮಾಚಾರ್ಯ ಒಂದು ಮಾತು ಹೇಳಿದ್ರು, ಆಯ್ತಪ್ಪ ನೀನು ಬಂದು ಕೇಳಿದ್ಯಾ, ಆದ್ರೆ ಒಂದೇ ಒಂದು ಮಾತು ನಿನಗೆ, ತೀರಾ ಬಂದು ಕೇಳಿದ್ದಕ್ಕೊಂದು ಮಾತು ನಾನು ಹೇಳ್ತೀನಿ, ಸ್ವಲ್ಪ ಆದರೂ ನಿಂದು ಉಪ್ಪು ಸೊಪ್ಪು ನಾನು ತಿಂದೀನಿ. ಏನು ಅಂದರೆ, ನಿನಗೆ ಬೇಕಾಗಿರೋದು ಆಕಳುಗಳು ತಾನೆ, ಆಕಳುಗಳನ್ನು ನೋಡ್ಕೊಂಡು ನೀನು ಹಸ್ತಿನಾವತಿಗೆ ಹೊಂಟು ಬಿಡು. ಈ ಕಡೆ ನಾವು ಅರ್ಜುನನಿಗೆ ಅಡ್ಡ ನಿಂತ್ಕೊಂಡು ನಿನ್ನನ್ನು ಕಾಪಾಡಿ ಆ ಕಡೆ ಆಕಳುಗಳು ಹೊಡ್ಕೊಂಡು ಹೋಗೋದಕ್ಕೆ ನಾವು ಸಹಾಯ ಮಾಡ್ತೀವಿ, ಅರ್ಜುನನಿಗೆ ಎದುರಾಗಿ ನಾವೆಲ್ಲ ಯುದ್ಧಕ್ಕೆ ನಿಲ್ತೀವಿ ಅಂತ ಭೀಷ್ಮಾಚಾರ್ಯ ಹೇಳಿದ್ರು. ನೋಡ್ತಾತ, ಇದು ಕರೆಕ್ಟ್ ಇದೆ ನೀನು ಹೇಳಿದ್ದು ಅಂತ ಹೇಳಿಬಿಟ್ಟ. ಸೀದಾ ಬಂದುಬಿಟ್ಟ ದುರ್ಯೋಧನ. ಸ್ವಲ್ಪ ಸೈನ್ಯವನ್ನು ತಗೊಂಡು ಆಕಳುಗಳನ್ನು ತಿರುಗಿಸ್ಕೊಂಡು ಆ ಕಡೆ ಹೋಗ್ತಿದ್ದಾನೆ, ಹಸ್ತಿನಾವತಿ ಕಡೆಗೆ. ಈ ಕಡೆ ಸೈನ್ಯ ಎಲ್ಲ ಅರ್ಜುನನ್ನು ಮುತ್ಕೊಂಡ್ಬಿಡ್ತು. ಅವಾಗ ಅರ್ಜುನ ಏನು ಮಾಡ್ದ, ಬಂತು 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 ರಥ. ಸೀದಾ ಬಂದಿದ್ದೇನಾಯ್ತು, ಸೀದಾ ಇನ್ನೇನು ಬಂತಲ್ಲಿಗೆ. ಆವಾಗ ಅರ್ಜುನ ಹೇಳ್ತಾನೆ ಉತ್ತರ, ನಮ್ಮ ತಾತನ ಹತ್ರಕ್ಕೆ ಏನೋ ದುರ್ಯೋಧನ ಹೋದ, ಏನೋ ಮಾತಾಡ್ದ, ಏನೋ ಕಳ್ಳಬುದ್ಧಿ ಉಪಯೋಗಿಸ್ದಂಗೆ ಕಾಣುತ್ತೆ. ತಾತೇನೋ ದುರ್ಯೋಧನನಿಗೆ ಹೇಳ್ದ. ಆಗಲೇ ಅವನು ಆಕಳುಗಳನ್ನು ಹೊಡ್ಕೊಂಡು ಅವತ್ತಿನ ಕಡೆಗೆ ಹೊರಡ್ತಿದ್ದಾನೆ ನೋಡು. ನಮಗೆ ಬೇಕಾಗಿರ್ತಕ್ಕಂಥದ್ದು ಆಕಳುಗಳು, ನಮ್ದು ಅದೇ ಪ್ರಧಾನವಾದ ಕೆಲಸ. ಅದಕ್ಕೆ ನೀನು ಸೈನ್ಯದ ಹತ್ರಕ್ಕೆ ಹೋದಂಗೆ ಹೋಗು, ಆಮೇಲೆ ಪಕ್ಕನ ಆ ಕಡೆಗೆ ತಿರುಗಿಸ್ಬಿಡ್ರಿ ರಥಾನ. ಯಾವ ಕಡೆ, ದುರ್ಯೋಧನ ಕಡೆ ಅಂತ ಹೇಳಿದ ತಕ್ಷಣ ಸೀದಾ ಅವನು ಸೈನ್ಯದ ಹತ್ರಕ್ಕೆ ಬಂದ ಮೇಲೆ ದುರ್ಯೋಧನ ಕಡೆ ರಥ ತಿರುಗಿಸ್ಬಿಟ್ಟ. ಈ ಕಡೆ ಕೂಗಿಬಿಟ್ರು ಇವರೆಲ್ಲ, ಯಾರು ಸೈನಿಕರು. ಎಲೆಲೇ ನರಜಾರಿದನು ರಾಯನ ಬಳಿಯ ಹದ್ದಿದ ನಡ್ಡ ಹೈದತಿ ಬಲನತೆಗೆ ನಮ್ಮತ್ತೆಲೆನು ದ್ರೋಣ ಗೌತಮರು ಇಳುಕ ಕೆನ್ನೆಗೆ ಸೇದಿ ಬೊಬ್ಬೆಯ ಕಳಕಳದಿ ಅಡಗಟ್ಟಿದರು ನಿಲ್ಲೆಲ ಓಪಲು ಗುಣ ಕಾದಿ ನೀನೊಟ್ಟೈಸಿ ಹೋಗೆನುತ. ಲೆಲೆಲೆಲೆಲೆ ಹೋಗ್ಬಿಟ್ಟ ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ. ಅವನೇನು ಸುಮ್ಮನೆ ವಾಯುವೇಗದಿಂದ ಹೋಗ್ಬಿಟ್ಟ ದುರ್ಯೋಧನ ಕಡೆ. ದುರ್ಯೋಧನ ಸಿಕ್ಬಿಟ್ಟ ಅಲ್ಲಿ. ಓಡ್ರಿ 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 ಅಂತ. ಯಾಕೆಂದರೆ ಇಷ್ಟೊತ್ತು ಅವನಿಗೆ ಅಡ್ಡ ನಿಂತ್ಕೊಂಡಿದ್ರು, ದುರ್ಯೋಧನ ಸಿಗ್ತಿರ್ಲಿಲ್ಲ. ಇವಾಗ ಸ್ವತಂತ್ರವಾಗಿ ಸಿಕ್ಬಿಟ್ಟ. ನಗುತ ಫಲುಗುಣ ನೆರಡೆರಡು ಕೋಲುಗಳ ನವರಂಗ್ರಿಗಳಿಗೆ ಚನು. ಒಂದು ಕಡೆ ತಾತ, ಒಂದು ಕಡೆ ಗುರುಗಳು. ಅವರಿಗೆ ಎರಡೆರಡು ಬಾಣದಿಂದ ನಮ್ಮ ಕಾಲಿಗೆ ಬಾಣವನ್ನು ಬಿಟ್ಟು ಸುಮ್ಮನೆ ಸ್ಪರ್ಶ ಮಾಡಿಬಿಟ್ಟು ನಮಸ್ಕಾರ ಮಾಡಿದ್ದಾನೆ. ಯಾಕೆಂದರೆ ಯುದ್ಧರಂಗದಲ್ಲಿ ಕೈ ಎತ್ತಿ ನಮಸ್ಕಾರ ಮಾಡೋ ಹಾಗಿಲ್ಲ. ತೆಗೆದು ಹಾಯ್ದನು ಮುಂದೆ ಕೌರವರಾಯ ಮೋಹರಕ್ಕೆ. ಬಿಟ್ಟುಬಿಟ್ನಪ್ಪ ರಥವನ್ನ. ಹೊಗರು ಹೊಸ ಕಣೆಯ ದಡ್ಡಿಯ ಬಿಗಿದನು ಎಡಬಲ ನಿಧಿರಲ್ಲಿ ಸಗಳಿಕೆಯ ಸಸಿಯಂತಾಯ್ತು ಕೌರವ ಸೇನೆ ನಿಮಿಷದಲ್ಲಿ ದಿಕ್ಕು ತಪ್ಪಿ ಹೊಡಿತಿದ್ದಾನಂತೆ. ಹೆಂಗ್ ಬರ್ತಿದ್ದಾನೆ ಅರ್ಜುನ ಅಂದ್ರೆ, ಬಂದ 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 ಬೊಬ್ಬಿರಿದು ನರನೆಸಲು ಕಣೆಗಳು ಹಬ್ಬಿದವು ಹುರಿಗೊಂಡು ಹೂಣಿಗರೊಬ್ಬುಳಿಯ ಹರೆಗಡಿದು ಕರಿಗಳ ಹೊದರ ಮೆದೆಗೆಡಹಿ ತೆಬ್ಬನೊದೆದುರೆ ಬಳಿಕ ಗರಿ ಮೊಗೆಕ ಅಬ್ಬರಿಸಿ ಕಬ್ಬಕ್ಕಿ ಗಗನವ ಹಬ್ಬಿದಂತಿರೆ ಮಸಗಿದವು ಫಲುಗುಣನ ಶರಜಾಲ. ವರ್ಣನೆ ಕುಮಾರವ್ಯಾಸಂದು, ಅವನ ಒಂದು ಅದ್ಭುತವಾಗಿರತಕ್ಕಂಥ ಶರಜಾಲ. ಕಬ್ಬಕ್ಕಿ ಗಗನವ ಹಬ್ಬಿದಂತಿರೆ ಮಸಗಿದವು ಫಲಗುಣನ ಶರಜಾಲ. ಕಬ್ಬಕ್ಕಿಯಲ್ಗಳೆಲ್ಲ ಒಂದೇ ಸಾರಿ ಹೋಗ್ತಿರ್ತಾವಲ್ಲ ಆಕಾಶದಲ್ಲಿ, ಆ ರೀತಿ ಹೋಗ್ತಿದ್ದಾವಂತೆ. ಯಾವ ಬಿಲ್ಲಾಳಾವ ಲಾಘವದಾವ ಗಾಡಿಕೆ, ಯಾವ ಚಲಕವದಾವ ಶರಸಂಧಾನವಾವ ವಿಹಾರವಾವ ಪರಿ, ರಾವಣನೊಳಿಂದ್ರಾಣಿ ಇಂದ್ರಾದಿ ರಾಘವ ದೇವ ಲಕ್ಷ್ಮಣರಲ್ಲಿ ಕಾಣೆ, ಇದಾವ ಧನುಷರ ವಿದ್ಯ ಮಜುಭಾಪೆಂದನ. ಮೇಲೆ ಏನು ಸುಮ್ಮನೆ ಆಂಜನೇಯ ಹೊಗಳ್ತಿದ್ದಾನಂತೆ. ಹಿಂದಿಂಥ ಒಂದು ಬಾಣ ವಿದ್ಯೆಯನ್ನ
ನಾನು ರಾಮದೇವರಲ್ಲೂ ಕಾಣಿ ಹಿಂದಿನ ಯುಗದಲ್ಲಿ ತ್ರೇತಾಯುಗದಲ್ಲಿ ಅಂತ ಹೇಳಿಬಿಟ್ಟು ಆಂಜನೇಯ ಹೊಗಳ್ತಿದ್ದಾನೆ ಅಂತಕ್ಕಂಥದ್ದು. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.